ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಮೊದಲಿದಾಗಿ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೀಗ ಬಿಗ್ ಬಾಸ್ ನಲ್ಲಿ 12ನೇ ವಾರ ಇದೀಗ ಮುಕ್ತಾಯವಾಗಿದೆ. ಇನ್ನು 12ನೇ ವಾರದಲ್ಲಿ ಇದೀಗ 8 ಜನ ನಾಮಿನೇಟ್ ಆಗಿದ್ದಾರೆ. ಸೊ ಇನ್ನು 8 ಜನ ನಾಮಿನೇಷನ್ ಅಲ್ಲಿ ಯಾರು ಈ ವಾರ ಬಿಗ್ ಬಾಸ್ ನ ಮನೆಯಿಂದ ಆಚೆ ಬರ್ತಾರೆ ಎಂಬ ಮಾಹಿತಿಯನ್ನು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇದೀಗ ಬಿಗ್ ಬಾಸ್ ನಲ್ಲಿ 12ನೇ ವಾರ ಆಲ್ಮೋಸ್ಟ್ ಇದೀಗ ಮುಕ್ತಾಯವಾಗಿದೆ. ಇನ್ನು ಈ ವಾರದಲ್ಲಿ 8 ಜನ ನಾಮಿನೇಟ್ ಆಗಿದ್ದಾರೆ. ಇನ್ನು ಈ ವಾರದ ಕ್ಯಾಪ್ಟನ್ ಆಗಿ ಇದೀಗ ತನಿಷಾ ರವರು ಆಯ್ಕೆಯಾಗಿದ್ದಾರೆ ಹಾಗೂ ಕಳಪೆ ಬೋರ್ಡ್ ಬಂದ್ಬಿಟ್ಟು ಇದೀಗ ವರ್ತೂರ್ ಸಂತೋಷ್ ರವರಿಗೆ ಇದೀಗ ನೀಡಿದ್ದಾರೆ. ಸೊ ಇನ್ನು ಈ ವಾರದಲ್ಲಿ ಬಂದ್ಬಿಟ್ಟು 8 ಜನ ನಾಮಿನೇಟ್ ಆಗಿರ್ತಾರೆ. ವಿನಯ್, ಸಂಗೀತಾ, ಕಾರ್ತಿಕ್, ತನಿಷಾ, ಮೈಕಲ್, ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್, ಸಿರಿ. ಸೊ ಇಷ್ಟು ಜನ ಇದೀಗ ನಾಮಿನೇಟ್ ಆಗಿದ್ದಾರೆ. ಇವರಿಷ್ಟು ಜನದಲ್ಲಿ ಇದೀಗ 3 ಜನ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಸೊ 3 ಜನ ಯಾರ್ಯಾರು ಅಂತ ಇದೀಗ ನೋಡ್ತಾ ಹೋದ್ರೆ ತನಿಷಾ, ಮೈಕಲ್, ಸಿರಿ. ಸೊ ಇವ್ರು 3 ಜನ ಕೂಡ ಈ ವಾರ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಸೊ ಇವ್ರು 3 ಜನದಲ್ಲಿ ಯಾರು ಬೇಕಾದ್ರೂ ಈ ವಾರ ಬಿಗ್ ಬಾಸ್ ನ ಮನೆಯಿಂದ ಆಚೆ ಹೋಗ್ಬೋದು. ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ನ ಮನೆಯಿಂದ ಯಾರು ಆಚೆ ಬರಬೇಕು ಎಂಬುದನ್ನ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನು ನನ್ನ ಪ್ರಕಾರ ಹೇಳೋದಾದ್ರೆ ಈ ವಾರ ಬಂದ್ಬಿಟ್ಟು ಮೈಕಲ್ ಅಥವಾ ಸಿರಿರ್ ಅವರು ಬಿಗ್ ಬಾಸ್ ನ ಮನೆಯಿಂದ ಈ ವಾರ ಆಚೆ ಬರ್ತಾರಂತ ನನ್ಗೆ ಅನಿಸ್ತಾ ಇದೆ. ಸೊ ನಿಮ್ಮ ಒಂದು ಅನಿಸಿಕೆಯನ್ನ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ವಿಡಿಯೋವನ್ನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.